ಟೈಮ್ ಆಯ್ತು ಏನಾದ್ರು ಹುಡುಗಿನ ಬಂದಿಲ್ಲಲ್ರಿ? ಸದ್ಯದಲ್ಲೇ ಬರ್ತಾರೆ ಪುರೋಹಿತರೆ. ನಮ್ಮ ಪಂಪಾಪತಿಯನ್ನು ಕರೀಲಿಕ್ಕೆ ಕಳಿಸಿದ್ದೇವೆ. ಅವರು ಬಂದ ತಕ್ಷಣ ಮುಂದಿನ ಕಾರ್ಯ ನೆರವೇರಿಸಿಬಿಡೋಣ. ಅಲ್ಲದೆ ಹೆಣ್ಣಿನ ಕಡೆಯವರಾದ ಅವರೇ ನಮಗಿಂತ ಮುಂಚಿತವಾಗಿ ಮದುವೆಯ ಮಂಟಪಕ್ಕೆ ಬರಬೇಕಾಗಿತ್ತು. ಇಷ್ಟೊತ್ತಾದ್ರೂ ಇನ್ನೂ ಇಲ್ಲಿಗೆ ಬಂದಿಲ್ಲ ಅಂದ್ರೆ ಅಂಥ ಮುಖ್ಯವಾದ ಕೆಲಸ ಏನಿರ್ಬೇಕ್ರಿ ಆ ಮನೆಯಲ್ಲಿ? ಮದುವೆ ಅಂದ ಮೇಲೆ ಅದರಲ್ಲಿ ಹಲವಾರು ವಿಘ್ನಗಳು ಕಾಡುತ್ತೇವೆ. ವಿದ್ಯಾ, ನಮ್ಮ ಪಂಪಾಪತಿ ಬಂದ ಮೇಲೆ ಎಲ್ಲ ವಿಷಯ ತಿಳಿಯುತ್ತದೆ ಅಲ್ಲ? ಹಲೋ ಅನಂತ್. ಹಲೋ ಸಂಜಯ್. ಏನು ಸಂಜಯ್, ಬಹಳ ದಿನಕ್ಕೆ ಭೇಟಿ ಆಗ್ತಾ ಇದೆಯಾ? ಎಲ್ಲ ಕ್ಷೇಮವಿದೆ ತಾನೆ? ನಾನೇನಪ್ಪ ಸಿಂಗಲ್ ಮ್ಯಾನ್, ಜಾಲಿಯಾಗಿದ್ದೀನಿ. ನಿಮ್ಮ ಫ್ಯಾಮಿಲಿ ಲೈಫ್ ಚೆನ್ನಾಗಿದೆ ತಾನೆ? ತಸೀರ್ ಸಾಹೇಬ್ರ ಕೃಪೆಯಿಂದ ಚೆನ್ನಾಗಿದ್ದೇನೆ. ಸಂಜಯ್, ಹಾಗೆ ನಿಂತ್ಕೊಂಡ್ಬಿಟ್ಟೆಲ್ಲ, ಕುಳಿತುಕೋ. ಹಾ ಶಾಂತೇಶ್, ಲಕ್ಷ್ಮಣರಾಯರು ಇನ್ನು ತಮ್ಮ ಮಗಳನ್ನು ಕರೆದುಕೊಂಡು ಬರಲಿಲ್ಲ. ಇನ್ನ ಮುಂದೇನಾದ್ರೂ ವಿಷಯ ತಿಳಿಸಿದಾರೇನೋ? ನನಗೂ ಅದ ಆಶ್ಚರ್ಯ. ಯಾಕೆಷ್ಟು ಲೇಟ್ ಮಾಡಿದ್ರೆ ಅಂತ ನನಗೆ ಒಂದು ಅರ್ಥವಾಗುತ್ತಿಲ್ಲ. ಮದುವೆ ಪಶುತ ಆಯ್ತಲ್ರಿ, ಮದುವೆ ಮಾಡ್ಕೊಳ್ಳೋರ ಇನ್ನ ಬಂದಿಲ್ಲ ಅಂದ್ಮ್ಯಾಗ ಮದುವೆ ಬಂದವ್ರ ಗತಿ ಏನ್ರಿ? ಏನ್ ಹಾಕ್ತಿರಿ ಬಸ್ತಾನ? ಅದಕ್ಕೆ ಮದುವೆಗೆ ಬಂದವ್ರ ಗತಿ ಏನ್ ಹಾಕೈತ್ರಿ ಪುರೋಹಿತ್ರ? ತಾಳಿ ಕಟ್ಟಿದ ಮ್ಯಾಗ ಶಿಸ್ತು ಸಿಹಿ ಊಟ ಮಾಡಿ ಮಸ್ತ್ ಮನೆಗೆ ಹೋಗ್ಬಿಡ್ತಾರಿ. ಪಂಪಾಪತಿ, ಯಾಕೋ ಇಷ್ಟು ಲೇಟು? ಲಕ್ಷ್ಮಣರಾಯರು ಇನ್ನೂ ಬರಲಿಲ್ಲವೇನು? ಸದ್ಯಕ್ಕೆ ಅವರು ಹಿಂದ ಕಾರ್ಯ ಬರ್ತಾರತ್ರಿ ಸಾಹೇಬ್ರ. ನಾನು ಮುಂದೆ ಹೋಗಿ ವಿಷಯ ತಿಳಿಸತ್ ಕಳ್ಸ್ಯಾರಿ. ಆದ್ರ ಒಂದ್ ಚೀಟಿ ಕೊಟ್ಟಾರ್ರಿ, ಅದು ನಿಮ್ಗೆ ಮುಟ್ಟಿಸತ್ ಹೇಳ್ಯಾರ. ಏನು ಚೀಟಿ ಕೊಟ್ಟು ಕಳಿಸಿದ್ದಾರೆ? ಏನು ತಾಯಿಲಿ ಏನು ಬರೆದಿದ್ದಾರೆ ನೋಡೋಣ. ಪ್ರಿಯ ಶಾಂತೇಶನಿಗೆ ಲಕ್ಷ್ಮಣರಾಯರು ತಿಳಿಸುವುದೇನೆಂದರೆ, ಇಂದು ಜರುಗುವ ಶುಭ ಮುಹೂರ್ತದಲ್ಲಿ ನಿನ್ನ ಹಾಗೂ ಪದ್ಮಾಳ ವಿವಾಹ ವಿಭಜನೆಯಿಂದ ನಡೆಯಬೇಕಾಗಿತ್ತು. ಆದರೆ ನಿನ್ನ ದುರಾದೃಷ್ಟ. ನಿನ್ನೆ ರಾತ್ರಿ ನಾವೊಂದು ವಿಚಾರಕ್ಕೊಳಗಾಗಿ ಒಂದು ತೀರ್ಮಾನಕ್ಕೆ ಬಂದಿದ್ದೇವೆ. ನೀನು ವಾಣಿತನದಲ್ಲಿ ಬಡವನಿರುವ ಹಾಗೆ ಸರ್ಕಾರಿ ನೌಕರಿ ಸ್ಥಾನ ಅಲ್ಲ. ಹೀಗಾಗಿ ನನ್ನ ಮಗಳನ್ನು ನಿನಗೆ ಕೊಟ್ಟು ದಾರಿ ಎರೆಯಲು ನನಗೆ ಇಷ್ಟವಿಲ್ಲ. ನನ್ನ ಮಗಳನ್ನು ನಿನ್ನನ್ನು ಬಿಟ್ಟು ಯಾರನ್ನು ಮದುವೆ ಆಗುವುದಿಲ್ಲವೆಂದು ಹಠ ಹಿಡಿದಿದ್ದಳು. ಆದರೆ ಅವಳಿಗೂ ಕೂಡ ನಾನು ಜೀವನದ ಬಗ್ಗೆ ಸುವಿಸ್ತರವಾಗಿ ತಿಳಿಸಿ ಹೇಳಿದಾಗ ಅವಳು ಕೂಡ ನಿನ್ನನ್ನು ಮದುವೆ ಆಗಲು ನಿರಾಕರಿಸಿದ್ದು. ಆದ ಕಾರಣ ನಾವು ಮದುವೆ ಮಂಟಪಕ್ಕೆ ಬರುವುದಿಲ್ಲ. ದಯವಿಟ್ಟು ನೀವು ನಿಮ್ಮ ಹಾದಿಯನ್ನು ಕಾಯ್ದು ಮುಂದಿನ ಏರ್ಪಾಡು ಮಾಡಿಕೊಳ್ಳಿ. ಉತ್ತಮ. ನಿಮ್ಮ ಯಾವ ಕಾರ್ಯಕ್ಕೂ ಅಭ್ಯಂತರವಿಲ್ಲ. ಹೆಚ್ಚಿಗೆ ವಿಷಯ ತಿಳಿಸಲು ಅವಶ್ಯವಿಲ್ಲ. ಇಂಥ ನಿಮ್ಮೆಯ ಪ್ರೀತಿ ಲಕ್ಷ್ಮಣರಾಯ್. ಲಕ್ಷ್ಮಣರಾಯ, ಕೊನೆಗೂ ನಿನ್ನ ಛಲವನ್ನೇ ಸಾಧಿಸಿಕೊಂಡು ಯಾರ ರಾಸ್ಕಲ್. ನಿನ್ನ ವಿನಯದ ಮಾತಿಗೆ ಮಾರು ಹೋಗಿ ಇದು ನಾನು ತುಂಬಿದ ಸಭೆಯಲ್ಲಿ ಮರ್ಯಾದೆ ಕಳೆದುಕೊಳ್ಳುವ ಪತಿಹೀನ ನಿನ್ನಂತ ಚಾಂಡಲನನ್ನು ಸುಮ್ಮನೆ ಬಿಡಬಾರದು. ಆನಂದ್, ನಾನೀಗ ಹೋಗಿ ಆ ಮುಟ್ಟಳನ್ನು ಒತ್ತು ಎಳೆದುಕೊಂಡು ಬರ್ತೇನೆ ಈ ಮದುವೆ ಮಂಟಪಕ್ಕೆ. ನಿಲ್ಲು ಶಾಂತೇಶ್, ಆವೇಶದಲ್ಲಿ ದುಡುಕಿದರೇನು ಪ್ರಯೋಜನವಿಲ್ಲ. ಲಕ್ಷ್ಮಣರಾಯರು ಇಷ್ಟು ಕಠೋರವಾಗಬೇಕಾದ್ರೇನೆ ಇದರಲ್ಲಿ ಏನೋ ರಹಸ್ಯ ಅಡಗಿರಬೇಕು. ರಹಸ್ಯ ಮಾತು ಎಲ್ಲಿಂದ ಬಂತರಿ? ಸ್ಪಷ್ಟವಾಗಿ ಕನ್ನಡಿಯಂತೆ ಬರೆದು ಕಳಿಸಿದ್ದಾರಲ್ಲ ಈ ಪತ್ರನ. ಅಂದಮೇಲೆ ಇನ್ನು ಏನ್ರಿ ಗೊತ್ತಾಗ್ಬೇಕು? ಅಂದ್ರೆ ನಮ್ಮಣ್ಣ ಅವರ ದೃಷ್ಟಿಯಲ್ಲಿ ಅಷ್ಟೊಂದು ಕೆಟ್ಟವನಾಗಿ ಕಂಡನೆ. ಏನ್ರಿ ಅನಂತ್, ಏನಿದು ರಾದಂತ? ಮದುವೆಗೆ ಬಂದವ್ರ ಮುಂದೆ ಈ ರೀತಿ ಬೇಚಾಡುತ್ತಾ ನಿಂತ್ರೆ
ಸರಿ ಕಾಣುವುದೇನು? ನಿಮ್ಮ ಗೌರವಕ್ಕೆ ಕಳಂಕ ಬರುವುದಲ್ಲದೆ ನಿಮ್ಮ ರಿಕಾರ್ಡ್ ಕೂಡ ಕೆಟ್ಟು ಹೋಗುತ್ತದೆ. ಎಲ್ಲ ಹಾಳಾಗೋಯ್ತು. ನಾವು ಬಂದಿದ್ದು ಮದುವೆಗೆ ಅಲ್ಲ, ಲಗ್ನಕ್ಕಲ್ಲ, ವಿಘ್ನಕ್ಕ. ಈ ಸರಿಯಾಗಿ ಮರ್ಯಾದೆ ಐತ್ರಿ ಸಾಹೇಬ್ರ. ಇನ್ನೊಂದು ಸಲ ನಮ್ಮನ್ನ ಇಂಥ ಲಗ್ನ ಕರಿಬೇಡ್ರಿ, ನಾವಿನ್ನ ಬರ್ತೇವ್ರಿ. ಐ ಆಮ್ ಸಾರಿ ಅನಂತ್, ನಿಮ್ಗೆ ಈ ರೀತಿ ಅವಮಾನ ಆಗ್ಬಾರ್ದಾಗಿತ್ತು. ನಾನಿನ್ನು ಬರ್ತೀನಿ. ಸಾಹೇಬ್ರ ನಿಮ್ ಬಗ್ಗೆ ಮಂದಿ ಊರಾನ್ ಮಂದಿಲ್ಲ ಬಾಳ ಕುಸು ಮಾತಾಡಕತ್ತಾರ್ರಿ. ಅಲ್ರಿ ಆದ್ರೂ ನಿಮ್ಮ ಜೀವನದಾಗ ವಿಧಿ ಹಂಗ ಆಟ ಆಡಬಾರ್ದಿತ್ತು ನೋಡ್ರಿ ಸಾಹೇಬ್ರ. ಇಲ್ರಿ ನಾನು ಇಲ್ಲಿ ಬರ್ತೀನಿ ಸಾಹೇಬ್ರ. ಅಣ್ಣ, ಇದೇನಾಯ್ತಣ್ಣ, ಇದೇನಾಯ್ತಣ್ಣ ನಮ್ಮ ಪರಿಸ್ಥಿತಿ? ಬೆಳಗಾದ್ರೆ ಜನರ ಎದುರಿಗೆ ನಾವು ಹೇಗಣ್ಣ ಮುಖ ತೋರಿಸು ನಡೆಯುವುದು? ಅಯ್ಯೋ, ಏನಾಗಬಾರ್ದಾಗಿತ್ತು ಅದೆಲ್ಲವೂ ನಡೆದೋಯ್ತಲ್ಲ. ನಮ್ಮ ಮನೆತನದ ಮಾನ ಮರ್ಯಾದೆ ಎಲ್ಲ ಬೀದಿ ಪಾಲಾಯ್ತಣ್ಣ, ಬೀದಿ. ತಂಗಿ, ನೀನು ಅಳಬೇಡಮ್ಮ. ಈಗ ನಮಗಾದ ಅವಮಾನ 1000 ಹೊನ್ನಿನ ರಾಶಿ ಸುರುವಿದರೂ ಮರಳಿಬಾರದು. ತಂಗಿ, ನನ್ನ ಹಣೆ ಬರದಲ್ಲಿ ಆ ವಿಧಿ ವಿಚಿತ್ರವಾದ ರೇಖೆಯನ್ನೇ ಬರೆದಿರುವಂತೆ ಕಾಣುತ್ತದೆ. ಅಂತ ನನ್ನಿಂದ ನಿನಗೆ ತುಂಬಲಾರದಷ್ಟು ನಷ್ಟವಾಯಿತು. ಅಷ್ಟೇ ಅಲ್ಲ, ನಿನ್ನ ಘನತೆಗೂ ಕೂಡ ಕಳಂಕ ಬಂದಿತು. ದಯವಿಟ್ಟು ನನ್ನನ್ನು ಕ್ಷಮಿಸಿಬಿಡು ಅನಂತ, ಕ್ಷಮಿಸಿಬಿಡು. ಸಂದೇಶ್, ಆದರೂ ನೀನು ಈ ವಿಷಯದಲ್ಲಿ ಬಹಳ ಮೋಸ ಹೋದೆ. ಶ್ರೀಮಂತರ ಮನೆ ಹಣ್ಣನ್ನು ಮೆಚ್ಚುವುದು ಒಂದೇ, ಕಾಡಿನಲ್ಲಿ ಹೋಗಿ ಸಂಜೀವಿನಿ ಹುಡುಕುವುದು ಒಂದೇ. ಇನ್ನು ಮೇಲಾದರೂ ಆ ಪದ್ಮಳನ್ನು ಮರೆತು ಮುಂದಿನ ದಾರಿ ನೋಡಿಕೋ. ಅನಂತ, ನೀನು ಕೂಡ ಆ ಚೀಟಿಯಲ್ಲಿದ್ದ ವಿಷಯವನ್ನು ನಂಬುತ್ತೀಯ? ಕಾಲ ಕೆಟ್ಟು ಹೋಗಿದೆ ಶಾಂತೇಶ್, ಯಾವುದನ್ನು ನಂಬುವಂತಿಲ್ಲ ನಿಜ. ಆದರೆ ಇಂದು ನನ್ನ ಗೌರವಕ್ಕೆ ಕಳಂಕ ಬಂತು ಶಾಂತೇಶ್, ಕಳಂಕ ಬಂತು. ಎಂದು ನಿನ್ನ ಕಣ್ಣಲ್ಲಿ ನೀರು ಬಂತೆ. ಛೆ, ಇದಕ್ಕೆಲ್ಲ ಕಾರಣ ನಾನೇ. ಜೀವಕ್ಕೆ ಜೀವ ಕೊಡುತ್ತೇನೆ ಎಂದು ಹೇಳಿದ ಆ ಪದ್ಮಳ ಮಾತನ್ನು ನಂಬಿ ನಾನು ಕೆಟ್ಟೆ. ಕಾಯ್ದ ಬಿಸಿ ತುಪ್ಪವನ್ನು ಬಾಯಲ್ಲಿ ಹಾಕಿಕೊಂಡಂತಾಗಿದೆ ಈಗ ನನ್ನ ಸ್ಥಿತಿ. ಶೃಂಗಾರದಿಂದ ಶೋಭಿಸುತ್ತಿರುವ ಈ ಮದುವೆ ಮಂಟಪ ಇಂದು ನನ್ನ ಪಾಲಿಗೆ ಹಾಳು ಬಿದ್ದಂತ ದೇಗುಲದಂತಾಯಿತು ತಂಗಿ, ದೇಗುಲದಂತಾಯಿತು. ಇದೇನಣ್ಣ, ನೀನು ಈ ರೀತಿ ಕಣ್ಣೀರು ಹಾಕ್ತಾ ಇದೆಯಲ್ಲಣ್ಣ? ಬೇಡಣ್ಣ, ಬೇಡ. ನೋಡಣ್ಣ, ಬಂದ ಸಂಕಷ್ಟಗಳನ್ನ ಧೈರ್ಯವಾಗಿ ಎದುರಿಸಬೇಕೇ ವಿನಃ ನೀನು ಈ ರೀತಿ ಕಣ್ಣೀರು ಹಾಕುತ್ತ ಕುಳಿದ್ರೆ ಮುಂದೆ ನಿನ್ನ ಜೀವನದ ಗತಿ ಏನಣ್ಣ? ಹೇಳಣ್ಣ. ಸಂದೇಶ್, ನೀನೀಗ ಸಮಾಧಾನ ಮಾಡಿಕೊ. ಸಮಯ ಬಂದಾಗ ಇದರ ಬಗ್ಗೆ ಸತ್ಯಾಂಶ ಏನೆಂದು ತಾನೇ ಗೊತ್ತಾಗುತ್ತದೆ. ಪದ್ಮ ನಿಜವಾಗ್ಲು ಅಂತ ಹುಡುಗಿಯಲ್ಲ. ಏನೇ ಆಗಲಿ, ನಾನು ಇದರ ಬಗ್ಗೆ ತನಿಖೆ ಮಾಡ್ತೇನೆ. ಮುಂದಿನ ವಿಚಾರ ಮಾಡೋಣ ಬನ್ನಿ. ಸಿರುಗಿರಿಗಳಲ್ಲಿ